ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ. ನಮಸ್ಕಾರ ದೇವ್ರು, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಸೂಪರ್ ಆಗೇ ಇರ್ತೀರಾ. ವೆಲ್ಕಮ್ ಟು ಸೋಚಿ ಪ್ರೆಸೆಂಟ್ಸ್ ಕುಕಿಂಗ್ ಖಾಲಾ ಖಾರ್. ವಾಹ್, ಎಂಥ ರುಚಿ ಗುರು! ಸೋಚಿ ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್ ಬೆಲಂದೂರ್. ಇವತ್ತಿನ ನಮ್ಮ ಗೆಸ್ಟು ಎಲ್ಲಿಂದ ಬರ್ತಿದ್ದಾರೆ ಗೊತ್ತಾ? ಫಾರ್ ಅವೇ ಫ್ರಮ್ ಕೋಲ್ಕತ್ತಾ. ಇವರು ಕೋಲ್ಕತ್ತಾದಿಂದ ಬಂದಿದ್ರು. ಈಗ ಕನ್ನಡದ ಹುಡುಗಿ, ಕನ್ನಡ ಮಾತಾಡ್ತಾರೆ ನೋಡಿ, ಕನ್ನಡದವರೇ ನಡ್ಗೋಗ್ಬೇಕು. ಇವ್ರ ಬಗ್ಗೆ ಏನಂತ ಹೇಳೋದು? ಡೈಲಾಗ್ ಡೆಲಿವರಿ ಬಗ್ಗೆ ಹೇಳೋದ, ಇವ್ರ ಕಾಮಿಡಿ ಟೈಮಿಂಗ್ ಬಗ್ಗೆ ಹೇಳೋದ, ಅಥವಾ ಡಾನ್ಸ್ ಬಗ್ಗೆ ಹೇಳೋದ, ಅಥವಾ ಇವ್ರು ಮಾಡೋ ರೀಲ್ಸ್ ಬಗ್ಗೆ ಹೇಳ? ನಾನೇನು ಹೇಳೋದು? ಅವ್ರ ಬಾಯಿಂದ ನೀವೇ ಕೇಳುವಿರಂತೆ. ಹಾಗೆ ಒಂದು ಬ್ಯೂಟಿಫುಲ್ ರೆಸಿಪಿನೂ ನೋಡುವಿರಂತೆ. ಕರೆದು ಬಿಡೋಣ ನಮ್ಮ ಪ್ರೀತಿಯ ಮುದ್ದಾದ ಹುಡುಗಿ ಸೌಮ್ಯ. ಹಾಯ್ ಅಮ್ಮ. ಹಾಯ್ ಅಂತ ಹಿಂಗಂದ್ರೆ ಸಾಕು. ಹಾಯ್ ಅಂತ. ನೀ ಕಲ್ಕತ್ತಾದಿಂದ ಬರ್ತಾ ಇದೆಯಾ ಗೊತ್ತು, ಆದ್ರೆ ಬೆಂಗಳೂರಿಗೆ ಬಾ ಅಮ್ಮ. ಎಕ್ಸೈಟ್ಮೆಂಟ್ ನಿಮ್ನ ನೋಡಿದ ತಕ್ಷಣ. ಗುಡ್ ಟು ಹ್ಯಾವ್ ಯು ಹಿಯರ್. ಥ್ಯಾಂಕ್ ಯು. ಹೇಗಿದ್ದೀರಿ ಮೇಡಮ್? ಸಖತ್ತಾಗಿದ್ದೀನಿ. ನಿಮ್ಮನ್ನ ನೋಡಿದ್ಮೇಲೆ ಇನ್ನೂ ಬ್ರೈಟ್ ಆಗಿರ್ತೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಸ್ ಆಲ್ವೇಸ್. ಹೌದು, ನೀವು ಅಡುಗೆಯಲ್ಲಿ ಒಂದು ಏನೋ ಎಕ್ಸ್ಪರ್ಟ್ ಅಂತ ಕೇಳ್ಪಟ್ಟೆ. ಎಕ್ಸ್ಪರ್ಟ್ ಅಂತ ಕೇಳಿದ್ರಾ? ಅಲ್ಲ, ಅಂದ್ರೆ ವ್ಯಂಗ್ಯವಾಗಿ ಹೇಳ್ತಾ ಇದ್ದೀನಿ. ಇಲ್ಲಪ್ಪ, ಚೆನ್ನಾಗಿ ಮಾಡ್ತಿರೋದಕ್ಕೆ ನೀವು ನನ್ನನ್ನು ಇಲ್ಲಿ ಕರೆಸಿರೋದು ತಾನೆ. ಹಂಗಂತ ನಾನು ಹೇಳಿಲ್ಲಪ್ಪ. ನಿಮ್ಗೆ ಯಾರು ಹೇಳಿದ್ದು ನನ್ನ ಅಡುಗೆ ಬಗ್ಗೆ? ಫಸ್ಟ್ ನಾವು ಹೋಮ್ ವರ್ಕ್ ಮಾಡದೆ ಹೆಂಗ್ ಕರ್ಕೊಂಬರೋದು? ಅಲ್ಲ, ನೀವು ಫಸ್ಟ್ ಕಲ್ತಂತ ಒಂದು ಡಿಶ್ ಯಾವ್ದಮ್ಮ? ಅನ್ನ ಮಾಡೋದು. ನೋಡಿದ್ರ, ಎಂಥ ಒಂದು ತುಂಬಾ ಕಷ್ಟವಾದಂತ ಡಿಶ್ನ ಕಲ್ತ್ಕೊಂಡು ಇಲ್ಲಿವರೆಗೂ ಬಂದಿದೆ. ಅದು ನನ್ಗೆ ಇವಾಗ್ಲೂ ಕಷ್ಟ. ನಂಗೆ ಇವಾಗ್ಲೂ ಕೊಟ್ರು ಆಗಲ್ಲ. ಅದೇನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇಟ್ಬಿಟ್ಟು ಮರ್ತೋಗ್ಬಿಡ್ತೀನಿ, ಅದಕ್ಕೆ ಕಷ್ಟ ಅನ್ಸುತ್ತೆ ನಂಗೆ. ಅಲ್ಲ, ಇಟ್ಬಿಟ್ಟು ಫೋನ್ ನೋಡ್ಕೊಂಡು ರೀಲ್ಸ್ ಮಾಡ್ಕೊಂಡಿದ್ರೆ ಹೆಂಗೆ ಅನ್ನ ಕರೆಕ್ಟ್ ಆಗತ್ತೆ? ಇಲ್ಲ, ನಂಗೆ ಅನ್ಸುತ್ತೆ, ನಂಗೆ ಕಿವಿ ಕೇಳಿಸುತ್ತೆ ಅಂತ ಅಂದ್ಬಿಟ್ಟು. ಆದ್ರೆ ಕುಕ್ಕರ್ ವಿಸಿಲ್ ಯಾವಾಗ ಬಡಿತು ಅನ್ನೋದೇ ಕೇಳಿಸಿರಲ್ಲ. ಸುಟ್ಟೋಗ್ಬಿಟ್ಟಿರುತ್ತೆ. ಆಮೇಲೆ ನಮ್ಮ ಅಮ್ಮ ಬಂದು ಬೈತಾರೆ. ಫ್ಯೂಚರ್ ಹಸ್ಬೆಂಡ್, ಯು ಹ್ಯಾವ್ ಅ ವೆರಿ ಟಫ್ ಲೈಫ್. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಸೋಲ್. ಇವತ್ತು ಏನ್ ಮಾಡ್ತಾ ಇದ್ದೀರಾ? ಇವತ್ತು ಕೋಲ್ಕತ್ತಾ ಸ್ಟೈಲ್ ಚಾಲೇರ್ ಪಾಯುಷ್. ಚಾಲ್ ಅಂದ್ರೆ ಅಕ್ಕಿ. ನಮ್ಮ ಭಾಷೆಯಲ್ಲಿ ಹಾಲ್ ಪಾಯಸ ಅಂತಾರೆ ಇದನ್ನ. ಎಲ್ರೂ ಮಾಡೋ ತರ ಮಾಡಲ್ಲ, ಸ್ವಲ್ಪ ಟೇಸ್ಟಿಯಾಗಿ ಮಾಡ್ತಾರೆ. ಪ್ರೇಕ್ಷಕರೇ ಕೇಳಿಸ್ಕೊಂಡ್ರ? ನೀವೆಲ್ಲ ಸರಿಯಾಗಿ ಮಾಡಲ್ಲ ಅಂತ ಸೌಮ್ಯ ಅವರು ಹೇಳ್ತಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನೋಡೇ ಬಿಡೋಣ. ರೆಸಿಪೀಸ್ ಹೇಳಿ ಮೇಡಮ್. ರೆಸಿಪಿನಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳ? ಅಕ್ಕಿನ ನೆನೆಸಿಟ್ಬಿಟ್ಟು ಅದನ್ನ ಮತ್ತೆ ಹಾಫ್ ಆನ್ ಅವರ್ ಆದ್ಮೇಲೆ ಬಸ್ಬಿಟ್ಟು ಅದಕ್ಕೆ ತುಪ್ಪ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಅಂದ್ರೆ ಮರ್ತೋಗ್ಬೇಕು ಅದನ್ನ. ಇಲ್ಲ, ಬರೋಂಗಿಲ್ಲ. ಅದಾದ್ಮೇಲೆ ಹಾಲಿದೆ, ವೆರಿ ವೆರಿ ಇಂಪಾರ್ಟೆಂಟ್. ಕಸ್ಟರ್ಡ್ ಪೌಡರು, ಮಿಲ್ಕ್ ಪೌಡರ್, ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಕೇಸರ್, ರೋಸ್ ಎಸೆನ್ಸ್, ಏಲಕ್ಕಿ ಪುಡಿ. ವಾವ್, ಇಂಗ್ರೀಡಿಯೆಂಟ್ಸ್ ಅಂತೂ ರಿಚ್ ಆಗಿದೆ. ಅದನ್ನ ಮಾಡೋ ವಿಧಾನ ತೋರಿಸಿ ಮೇಡಮ್. ಸ್ಟಾರ್ಟ್ ಮಾಡೋಣ. 100%. ಅಯ್ಯೋ ಅಪ್ಪ ಅಗ್ಗಿದೇವ, ನೀವು ಎಕ್ಸ್ಪರ್ಟ್ ಅಲ್ವಾ? ನಿಮ್ಮ ಆಶೀರ್ವಾದ ಇದೆ, ಚೆನ್ನಾಗಿ ಮಾಡ್ತೀನಿ ಅಂತ. ಅಯ್ಯಮ್ಮ, ಏನಾಯ್ತು? ಇದನ್ನ ಹಚ್ಬೇಕಾ? ಹ್ಞೂ, ನಂಗೆ ಹಚ್ಚಕ್ ಬರಲ್ಲ. ಇದು ಹಚ್ಬೇಕು ತಾನೆ? ಅಪ್ಪ, ಸ್ಟವ್ ಹಚ್ಚಕ್ ಬರದೆ ಹುಡುಗಿನ ಕರ್ಕೊಂಬಂದ್ಬಿಟ್ಟು. ಅಲ್ಲ, ರೆಗ್ಯುಲೇಟರ್ ಬರುತ್ತೆ. ಅಕ್ಕ, ನಾನು ಹಾಕ್ತೀನಿ. ನೀ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಹಾಕ್ತೀನಿ. ಇದಕ್ಕೆ ನಮಸ್ಕಾರ ಬೇರೆ ಮಾಡ್ಕೊಂಡ್ಲಿ ಇವಕ್ಕ. ಫುಲ್ ಹಾಕ್ಬಿಡ್ಲಾ? ಫುಲ್ 1 ಲೀಟರ್ ಹಾಲಿದೆ ಇದರಲ್ಲಿ. ಆಯ್ತು. ಇದು ಹಾಲು ಬಿಸಿ ಆಗಷ್ಟರಲ್ಲಿ 1 ಬೌಲ್ ತಗೋಬೇಕು. ಆ ಬೌಲಲ್ಲಿ ಮಿಲ್ಕ್ ಪೌಡರ್ ಇದೆಯಲ್ಲ, ಮಿಲ್ಕ್ ಪೌಡರ್ ಫುಲ್ ಹಾಕೊಂಡ್ಬಿಡೋದು. ಅಷ್ಟು ಟೇಸ್ಟಿ ಆಗಿರ್ಬೇಕಲ್ಲ. ಓ. ಆಮೇಲೆ ಇದು ಕಸ್ಟರ್ಡ್ ಪೌಡರ್ 3 to 4 ಸ್ಪೂನ್ಸ್ ಹಾಕೋಬೇಕು. 1 2. ಅದಾದ್ಮೇಲೆ ಕೇಸರ್ ಹಾಕೊಳ್ಳೋದು, ಕಲರ್ ಬರುತ್ತೆ ಅಂತ. ಇದಕ್ಕೆ ನಾವೇನು ಮಾಡ್ಬೇಕಂದ್ರೆ, ಲೈಟಾಗಿ ಹಾಲು ಸ್ವಲ್ಪ ಬಿಸಿ ಆಗುತ್ತಲ್ಲ,
ಆ ಹಾಲನ್ನ ಹಾಕಿ ಚೆನ್ನಾಗಿ ಲಿಕ್ವಿಡ್ ಮಾಡ್ಕೋಬೇಕು. ಹೌದು, ಲೈಟಾಗಿ ಹೆಂಗೆ ಬಿಸಿ ಆಗಿದೆ ಅಂತ ಗೊತ್ತಾಗುತ್ತೆ? ಅದು ಚೂರು ಕೆನೆ ಕಟ್ಕೊಳ್ಳೋ ಥರ ಇರುತ್ತಲ್ಲ, ಆವಾಗ ಅದನ್ನ ಕೆನೆನ ಒಡೆದ್ಬಿಟ್ಟು ಅದನ್ನ ಎತ್ಕೊಂಡು ಹಾಕೊಳ್ಳೋದು. ಕರೆಕ್ಟ್ ತಾನೇ? ಕೇಳ್ಕೊಂಡೆ ಹೇಗೆ ಅಷ್ಟೇ. ಅದ್ರ ಗ್ಯಾಪಲ್ಲಿ ಏನು ಕೆಲಸ ಇಲ್ಲ ನಮಗೆ. ಇಲ್ವಾ? ನಾನು ಕೊಡ್ತೀನಿ ಕೆಲಸ. ಈ ರೀಲ್ಸ್ ಎಲ್ಲ ಮಾಡ್ತೀಯಲ್ಲ ನೀನು, ಅದ್ರ ಐಡಿಯಾಸ್ ಎಲ್ಲಿಂದ ಬರುತ್ತೆ? ಎಲ್ಲಿಂದನೂ ಬರಲ್ಲ. ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಸಡನ್ ಆಗಿ ನನ್ನ ಮೆದ್ಲಲ್ಲಿ ಒಂದು ಬಲ್ಬ್ ಹೊಳೆಯುತ್ತೆ. ಆವಾಗ ಏನಾದರೂ ಅದ್ರ ಪ್ರಕಾರವಾಗಿ ವಿಡಿಯೋ ಮಾಡ್ತೀನಿ. ಇವತ್ತು ಇದನ್ನ ಮಾಡಬೇಕು, ಇವತ್ತು ದೇವ್ರಾಗಬೇಕು ಅನ್ಸಿದ್ರೆ ದೇವ್ರಾಗ್ತೀನಿ, ಇಲ್ಲ ನಾನು ದೆವ್ವ ಆಗ್ಬೇಕು ಅನ್ಸಿದ್ರೆ ದೆವ್ವ ಆಗ್ತೀನಿ, ಇಲ್ಲ ಅಂತಂದರೆ ಯಾರಿಗೋ ದಾನ ಮಾಡ್ತಿರೋ ಥರದ್ದು ವಿಡಿಯೋ ಮಾಡ್ಬೇಕಂದ್ರೆ ಅದು ಮಾಡ್ತೀನಿ. ಒಟ್ಟಿನಲ್ಲಿ ಏನೋ ಮಾಡ್ತಾ ಆಲ್ ಇನ್ ಒನ್ ಪೇಜ್ ಅಕೌಂಟ್. ಇದು ಕಾಲ್ ಹಾಕೊಂಬಿಡ್ಲ? ಹಾಕೋ. ಹಲೋ, ರೆಸಿಪಿ ಮಾಡ್ತಾ ಇರೋದು ನೀನು, ನಾನಲ್ಲ. ಅಲ್ಲ, ನಿಮ್ಮ ಅಪ್ಪಣೆ ಆಜ್ಞೆ ಎಲ್ಲ ಇರಬೇಕು. ಒಂದು ಹಾಲು ಬಗ್ಗಿಸ್ಬೇಕಂದ್ರೂ ನಿಮ್ಮ ಅಪ್ಪಣೆ ಬೇಕು ನನಗೆ. ಹೇಳಿಲ್ಲ ಕನ್ನಡ ಮಾತಾಡೋರೆ ನಡ್ಗೋಗ್ಬೇಕು ಅಂತ. ನೋಡಿ, ಅಪ್ಪಣೆ ಆಜ್ಞೆ. ಹೌದು, ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಹೇಗೆ ಬಂದಿದ್ದು? ಕೋಲ್ಕತ್ತಾದಿಂದ ಹೆಂಗ್ ಬಂದಿದ್ದು ಅಂತಂದ್ರೆ, ನಾನು ಕೋಲ್ಕತ್ತಾಗ ಹೋಗೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ವಿಷಯ ಏನು ಅಂತಂದ್ರೆ, ನಮ್ಮ ಅಪ್ಪ ಕೆಲ್ಸಕ್ಕೆ ಅಂತ ಅಂದ್ಬಿಟ್ಟು ಕುಣಿಗಲ್ಗೆ ಬಂದಿದ್ರು. ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ. ಆಮೇಲೆ ಅಕ್ಕಿನೂ ಚೂರು ಹಾಕೊಂಡ್ಬಿಡ್ತೀನಿ. ಅಪ್ಪ ಕುಣಿಗಲ್ಲಿಗೆ ಬಂದಿದ್ರು, ಪಕ್ಕದಲ್ಲೇ ಅಮ್ಮ ಮನೆ ಇದ್ದಿದ್ದು. ನಮ್ಮ ಅಮ್ಮನ್ ನೋಡಿ ಲವ್ ಆಗ್ಬಿಟ್ಟು. ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್, ಕ್ರಾಸ್ ಬ್ರೀಡ್. ಓ, ಅದಕ್ಕೆ ನನ್ಗೆ ಯಾರು ರಿಲೇಟಿವ್ಸ್ ಇದ್ದಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ನಂಗೆ ಕಸಿನ್ಸ್ ಇಲ್ಲ, ರಿಲೇಟಿವ್ಸ್ ಇಲ್ಲ, ಯಾರು ಇಲ್ಲ. ಅಪ್ಪ, ಅಮ್ಮ, ತಮ್ಮ, ನಾನು ಅಷ್ಟೇ ನಂಗೆ ಗೊತ್ತಿರೋದು. ಬಟ್ ವಿ ಆಲ್ ಆರ್ ಹ್ಯಾಪಿ ಟುಗೆದರ್. ಅಲ್ಲಿಗೆ ಏನು ಟಚ್ ಇಲ್ಲ. ಅಲ್ಲಿ ನಮಗೆ ಆಸ್ತಿ ಇದೆಯಾ ಇಲ್ವಾ ಏನು ಗೊತ್ತಿಲ್ಲ. ಯಾಕಂತಂದ್ರೆ ನಮ್ಮ ತಾತ ಒಂದು ಕಂಡೀಷನ್ ಇಟ್ರು, ನೀವು ನಮ್ಮ ಅಮ್ಮನ ಜೊತೆ ಇರಬೇಕು ಅಂತಂದ್ರೆ ಅಲ್ಲೆಲ್ಲ ರಿಲೇಷನ್ನ ಕಟ್ ಮಾಡಿಬಿಟ್ಟು ನೀನು ಇಲ್ಲಿರ್ಬೇಕು ಅಂತ. ಅದಕ್ಕೆ ನಮ್ಮಪ್ಪ ಅಲ್ಲೆಲ್ಲ ತೊರೆದು ಇಲ್ಲಿದ್ದಾರೆ. ನೋಡಿದ್ರಲ್ಲ, ಪ್ರೀತಿ ಅಂದ್ರೆ ಇದೆ ಕಣ್ರಿ. ಸೊ ನಮ್ಮ ಮನೇಲೂ ಏನು ಲವ್ ಮ್ಯಾರೇಜಿಗೆ ಏನು ಇದ್ದಿಲ್ಲ. ಬಟ್ ನನಗೆ ಲವ್ ಮೇಲೆ ಏನು ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಲವ್ ಮೇಲೆ ಇಂಟ್ರೆಸ್ಟ್ ಇಲ್ವಾ? ಅಮ್ಮ ಅಡಿಗೆ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅಡ್ಗೆ ಕಷ್ಟ ಮಾಡೋದು. ಯಾರು ಹೇಳಿದ್ದು? ನೋಡು ಎಷ್ಟು ಚೆನ್ನಾಗಿ ಮಾಡ್ತಿದ್ಯಾ. ಸರಿ, ನಿನ್ ಫೇವ್ರೆಟ್ ಡಿಶ್ ಯಾವುದು? ಫೇವ್ರೆಟ್ ಡಿಶ್ ಇದೆ, ಅದಕ್ಕೆ ಇದನ್ನೇ ಮಾಡ್ತಾ ಇರೋದು. ಇದು ಬಿಟ್ರೆ ನನಗೆ ನಮ್ಮ ಅಪ್ಪ ಏನೆಲ್ಲ ಅಡುಗೆ ಮಾಡ್ತಾರೋ ಅದೆಲ್ಲಾನು ಇಷ್ಟ. ನಮ್ಮಮ್ಮ ಮಾಡೋದು ಇಷ್ಟ, ಅಪ್ಪ ಮಾಡೋದು ಸ್ವಲ್ಪ ಜಾಸ್ತಿ ಇಷ್ಟ ಆಗತ್ತೆ. ಯಾಕಂದ್ರೆ ಅವ್ರು ಅಪರೂಪಕ್ಕೆ ಮಾಡ್ತಾರಲ್ಲ. ಒಳ್ಳೆ ಕುಕ್ಕ ಅಪ್ಪ. ಓ, ಎಕ್ಸ್ಟ್ರಾಡಿನರಿ. ನೀವು ನನ್ನ ಬದಲು ನಮ್ಮ ಅಪ್ಪನ ಕರೆಸ್ಬೇಕಿತ್ತು. ಅವರು ಆಲೂರ್ ದಮ್ ಅಂತ ಮಾಡ್ತಾರೆ, ಕೋಲ್ಕತ್ತಾ ಡಿಶ್ ಆಯ್ತಾ. ಏನು ಸಖತ್ತಾಗಿರುತ್ತೆ ಅಂದರೆ, ನೀವು ಚಪಾತಿ ಜೊತೆ ತಿನ್ಬೋದು, ದೋಸೆ ಜೊತೆ ತಿನ್ಬೋದು, ರೈಸ್ ಜೊತೆ ತಿನ್ಬೋದು, ಎಲ್ಲದ್ರ ಜೊತೆನೂ ತಿನ್ಬೋದು. ಒಂದ್ಸಲಿ ಕರೆಸಿ ಆಯ್ತಾ? ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನಮ್ಮ ಕಂಟೆಸ್ಟೆಂಟ್ ಯಾರು ಅಂತ ನನಗೆ ಗೊತ್ತಾಯ್ತು. ಆದರೆ ಅವ್ರ ಕನ್ನಡ ನನ್ನಷ್ಟು ಕ್ಲಿಯರ್ ಇರಲ್ಲ. ಇದಕ್ಕೆ 1 ಕಪ್ ಸಕ್ಕರೆ ಹಾಕೊಳ್ತೀನಿ. ಸಕ್ಕರೆ ಹಾಕಿದ್ನಾ? ಸಕ್ಕರೆ ಹಾಕಿದ್ಮೇಲೆ ಇವಾಗ ಏನ್ ಮಾಡ್ಬೇಕಂದ್ರೆ ಮಿಕ್ಸ್ ಮಾಡಬೇಕು. ಕರೆಕ್ಟ್, ಸೂಪರ್. ಸೊ ಇದು ಮಿಕ್ಸ್ ಆಗಿ ಮತ್ತೆ ಸ್ವಲ್ಪ ಹೊತ್ತು ಬಿಡಬೇಕು, ಫುಲ್ ಅಕ್ಕಿ ಕುಕ್ ಆಗೋದಕ್ಕೆ. ಇವಾಗ ಇದು ಕುಕ್ ಆಗೋ ಅಷ್ಟರಲ್ಲಿ ಇದು ಕಸ್ಟರ್ಡ್ ಪೌಡರ್ ಇದು ಮಾಡ್ಕೊಂಡಿದ್ವಲ್ಲ, ಇದಕ್ಕೆ ಒಂದು ಸ್ವಲ್ಪ ರೋಸ್ ಎಸೆನ್ಸ್ನ ಹಾಕೋಬೇಕು ಅಷ್ಟೇ. ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋದು. ಇನ್ನೂ ಒಂಚೂರು ಲಿಕ್ವಿಡ್ ಮಾಡ್ಕೋಬೋದಿತ್ತು, ಬಟ್ ನನಗೆ ಈ ಥಿಕ್ನೆಸ್ ಬೇಕು, ಅದಕ್ಕೆ ಇಷ್ಟು ಥಿಕ್ನೆಸ್ ಹಾಕೊಳ್ಳಿ. ಅದು ನಮ್ಮ ಇಷ್ಟವಾದ ಕನ್ಸಿಸ್ಟೆನ್ಸಿ. ಹೌದು, ನಿಮಗೆ ಸ್ವಲ್ಪ ಗಟ್ಟಿ ಗಟ್ಟಿ ಬೇಕು ಅಂದರೆ ಗಟ್ಟಿ ಗಟ್ಟಿ, ಫುಲ್ ಲಿಕ್ವಿಡ್ ಇರಬೇಕು ಅಂದರೆ ಫುಲ್ ಲಿಕ್ವಿಡ್. ಹೆಂಗಿದ್ರು ಅಲ್ಲಿ ಒಳಗಡೆ ಹೋದಾಗ ಫುಲ್ ಲಿಕ್ವಿಡ್ ಆಗುತ್ತೆ. ಅಂದರೆ ನಾನು ಈ ಡಿಶ್ನ ಟೇಸ್ಟ್ ಮಾಡಲ್ಲ. ಇವಾಗ ಚೂರು ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ ಇದಕ್ಕೆ. ಪೌಡರ್ ಮತ್ತು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಇದು ಹಾಕಿದ ತಕ್ಷಣ ಸ್ವಲ್ಪ ಕನ್ಸಿಸ್ಟೆನ್ಸಿ ಏನಿದೆ ಎಲ್ಲ ಥಿಕ್ ಆಗುತ್ತೆ. ಕಸ್ಟರ್ಡ್ ಥರ ಆಗುತ್ತೆ ಅಲ್ಲ? ಎಸ್, ಯಮ್ ಯಮ್ ಆಗುತ್ತೆ. ನಂದು ಎವ್ರಿ ಬರ್ತ್ಡೇಗೆ ಇಲ್ಲ ಏನಾದ್ರು ಹಬ್ಬ ಇತ್ತು ಅಂದಾಗ ಈ ಸ್ವೀಟ್ ಅಂತೂ ಮ್ಯಾಂಡೇಟ್ರಿ. ಮುಂಚೆ ಎಲ್ಲ ಕ್ಯಾರೆಟ್ ಹಲ್ವಾ ಮಾಡ್ತಿದ್ರು, ಇವಾಗ ಇದು. ನಿಮ್ಮ ಬರ್ಡೇಗೆ ಏನು ಸ್ವೀಟ್ ಮಾಡ್ಕೊಡ್ತಾರೆ ಗಿರ್ಜಮ್ಮ? ನಮ್ಮಮ್ಮ ಸ್ವೀಟ್ ಗೀಟ್ ಎಲ್ಲ ಇಲ್ಲ. ನಾವು ಇವಾಗ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಫಸ್ಟಿಗೆ. ದ್ರಾಕ್ಷಿ ಚೂರು ಕಟ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ.
ನಾನು ನಿಮಗೆ ಬಾಯಿಗೆ ಚೆನ್ನಾಗಿ ಸಿಗಲಿ ದ್ರಾಕ್ಷಿ ಗೋಡಂಬಿ ಅಂತ. ಓ, ಯು ಆರ್ ಬೀಯಿಂಗ್ ಜನರಸ್. ಬಾದಾಮಿ. ಬಟ್ ಇದು ಹೈ ಕ್ಯಾಲರಿ ಡಿಶ್ ಅಲ್ಲ? ಅಷ್ಟೊಂದೇನಿಲ್ಲ, ತಿನ್ಬೋದು. ಅಲ್ಲಲ್ಲ, ತಿಂತೀನಿ. ಜೀವನದಲ್ಲಿ ಸಂತೋಷವಾಗಿರ್ಬೇಕು, ಇನ್ನೇನಿದೆ ತಿನ್ನೋದು ಅಷ್ಟೇ. ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಈಗ ಸ್ವೀಟ್ ಕಂಪ್ಲೀಟ್ ಆಗಿದೆ, ರೆಡಿ ಆಗಿದೆ. ಮನೇಲಾದರೆ ಹಾಡೆಲ್ಲ ಕೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಿದ್ದೆ. ಇವತ್ತು ನಿಮ್ಮ ಜೊತೆ ಅಡುಗೆ ಮಾಡಿದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಿರುತ್ತೆ ಹೆಂಗಿರುತ್ತೆ ಟೇಸ್ಟ್ ಅಂತ. ಸೊ ಇದನ್ನು ಸರ್ವ್ ಮಾಡಲಾ? ಕೋಲ್ಕತ್ತಾ ಸ್ಟೈಲ್ ಚಾಲೇರ್ ಪಾಯಸ್ ರೆಡಿ ಟು ಟೇಸ್ಟ್. ಧನ್ಯವಾದ. ಈಗ ಟೇಸ್ಟಿಂಗ್ ಟೈಮ್. ಕೊಡಿ ಮೇಡಮ್. ಸಿಲ್ವರ್ ಸ್ಪೂನ್. ಓ ಮೈ ಗಾಡ್. ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು, ಆಕ್ಚುಲಿ ನೈಸ್. A+? A+++. I told you. Really very nice. Thank you. ನೀ ಹೇಳ್ದಾಗೆ ಇದನ್ನ ಫ್ರಿಜ್ಜಲ್ಲಿ ಒಂದು 2 hours ಇಟ್ಬಿಟ್ಟು ಆಮೇಲೆ ತಿಂದರೆ ಅದ್ಭುತದಲ್ಲಿ ಆಹಾ ಎಂಥ ರುಚಿಡಿ. ಸೌಮ್ಯ, ಅಬ್ಸಲ್ಯೂಟ್ಲಿ ಈಸಿ. ಆ್ಯಂಡ್ ನಮ್ಮ ಅಡುಗೆ ಮನೆಗೆ ಬಂದು ನಮ್ಮ ಜೊತೆ ಕಾಲ ಸ್ಪೆಂಡ್ ಮಾಡಿ ಆ್ಯಂಡ್ ಮುದ್ದು ಮುದ್ದು ಮಾತುಗಳಿಂದ ನಮ್ಮನ್ನೆಲ್ಲ ರಂಜಿಸಿದ್ದಕ್ಕೆ ಆ್ಯಂಡ್ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಅಂದರೆ ನಮ್ಗೆ ಮಾತಾಡೋದೇ ಇಷ್ಟ ಅಂತದ್ರಲ್ಲಿ ಇಷ್ಟು ತನಕ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗ್ತಲ್ಲ, ಇನ್ನೂ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಹೌ ಸ್ವೀಟ್. ನೋಡಿದ್ರಲ್ಲ, ಅವಳಿಗೆ ಖುಷಿ ಆಗುತ್ತೆ, ನಿಮ್ಗೆ ಹೇಗೆ ಖುಷಿ ಆಗಲೇಬೇಕಲ್ಲ. See you next time, my love.